ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಇಂಡಿಗೋ ಅಂತ ಬಂದರೆ ನಮಗೆಲ್ಲ ಸಕ್ಸಸ್ಫುಲ್ ಏರ್ಲೈನ್ ಅಂತ ಅನಿಸುತ್ತೆ. ಆದರೆ ರೀಸೆಂಟ್ ಡೇಸಲ್ಲಿ ಫ್ಲೈಟ್ ಕ್ಯಾನ್ಸಲೇಷನ್, ಆಪರೇಷನಲ್ ಇಶ್ಯೂಸ್ ಮತ್ತು ಸ್ಟಾಕ್ ಪ್ರೈಸಲ್ಲಿ ಪ್ರೆಷರ್ ನೋಡಲಿಕ್ಕೆ ಸಿಗ್ತಾ ಇದೆ. ಈ ವಿಡಿಯೋನಲ್ಲಿ ನಾವು ಪ್ಯಾನಿಕ್ ಕ್ರಿಯೇಟ್ ಮಾಡಲ್ಲ, ಸಿಂಪಲ್ ಆಗಿ ಇಂಡಿಗೋ ಯಾವ ಪ್ರಾಬ್ಲಮ್ಸ್ ಇದೆ, ಅದು ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾಕೆ ಇಂಪಾರ್ಟೆಂಟ್ ಮತ್ತು ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವಲ್ಲಿ ಸೊ ಇದನ್ನು ಹೇಗೆ ನೋಡಬೇಕು ಅಂತ ಎಜುಕೇಷನಲ್ ಅನಾಲಿಸಿಸನ್ನು ಮಾಡೋಣ. ಸೊ ಇಲ್ಲಿ ನಾನು ಯಾವುದೇ ಥರದ ನಿಮಗೆ ಬೈ ಸೆಲ್ ರೆಕಮೆಂಡೇಷನ್ ಕೊಡೋದಿಲ್ಲ. ಇದು ಕೇವಲ ಎಜುಕೇಷನಲ್ ಅನಾಲಿಸಿಸ್ ವಿಡಿಯೋ ಮತ್ತು ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ಗೆ. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಎಕ್ಸಾಕ್ಟ್ಲಿ ಏನಾಯಿತು, ಇಂಡಿಗೋಲಿ ಈ ಕ್ರೈಸಿಸ್ ಬರಲಿಕ್ಕೆ ಏನು ಕಾರಣ, ಸೊ ಏನು ಇಶ್ಯೂ ಆಗಿರ್ಬೋದು ಅಂತೇಳಿ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಮೇನ್ಲಿ ಏನಂದರೆ ಇಲ್ಲಿ ತುಂಬ ಸಾವಿರಾರು ಫ್ಲೈಟ್ ಕ್ಯಾನ್ಸಲೇಷನ್ ನಿಮಗೆ ನೋಡಲಿಕ್ಕೆ ಸಿಕ್ತು. ಸೊ ಇಂಡಿಯಾದೊಂದು ಲಾರ್ಜೆಸ್ಟ್ ಏರ್ಲೈನ್. ಸೊ ರೀಸೆಂಟ್ ವೀಕ್ಸಲ್ಲಿ ನೋಡ್ಬೋದು ನಿಮಗೆ ಫ್ಲೈಟ್ ಕ್ಯಾನ್ಸಲೇಷನ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು, ಡಿಲೇಸ್ ನೋಡಲಿಕ್ಕೆ ಸಿಗ್ತಾಯಿತ್ತು ಮತ್ತು ಆಪರೇಷನಲ್ ಡಿಸ್ರಪ್ಷನ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಫ್ಲೈಟ್ಸ್ ಕಂಟಿನ್ಯೂಸ್ ಆಗಿ ಕ್ಯಾನ್ಸಲೇಷನ್ ಆಗ್ತಿತ್ತು, ಕನೆಕ್ಟಿಂಗ್ ಫ್ಲೈಟ್ಸ್ ಸಿಗ್ತಾ ಇರಲಿಲ್ಲ, ರೀಫಂಡ್ಸ್ ಆಗಲಿಕ್ಕೆ ಶುರು ಆಯಿತು, ವೋಚರ್ಸ್ ಬರಲಿಕ್ಕೆ ಶುರು ಆಯಿತು, ಕಂಪ್ಲೇಂಟ್ಸ್ ಕ್ರಿಯೇಟ್ ಆಯಿತು. ಸೊ ಇದರಿಂದ ಮಲ್ಟಿಪಲ್ ರೀಸನ್ನಿಂದ ಇದು ಸಡನ್ನಾಗಿ ಈ ಥರ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನಾರ್ಮಲಿ ಇಂಡಿಗೋ ಆಪ್ರೇಷನ್ಸ್ ಹೇಗೆ ನಡೀತದೆ ಅಂತ ಹೇಳಿದರೆ ತುಂಬ ಸ್ಮೂತಾಗಿ ನಡೀತಾ ಇದೆ. ಆದರೆ ಈ ಟೈಮಲ್ಲಿ ಸಿಸ್ಟಮ್ ಪ್ರೆಷರ್ ಇತ್ತು, ಹಾಗಾಗಿ ಇವ್ರದ್ದು ನಿಮಗೆ ಸಿಸ್ಟಮ್ ಸ್ವಲ್ಪ ಫೇಲ್ ಆಗಲಿಕ್ಕೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ಹಿಂದೆ ರೀಸನ್ ಏನಿದೆ, ಸೊ ಮೇನ್ ರೀಸನ್ಸ್ ಕೆಲವು ಇದೆ. ಸೊ ಅದನ್ನು ನಾವು ಈಗ ಒನ್ ಬೈ ಒನ್ ಆಗಿ ನೋಡೋಣ. ಸೊ ಹೇಳೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂದರೆ ನಿಮಗೆ ಪೈಲಟ್ಸ್ ಎಲ್ಲಾದರೆ ಕ್ರೂದು ಪ್ರಾಬ್ಲಮಿಂದ. ಸೊ ಈಗ ನಿಮಗೆ ಏರ್ಲೈನ್ ಬಿಸ್ನೆಸ್ ನಡಿಬೇಕಾದ್ರೆ ಅಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಅದರ ಪೈಲಟ್ಸ್ ಹಾಗೂ ಅವರ ನಿಮಗೆ ಕ್ರೂ ನೋಡಲಿಕ್ಕೆ ಸಿಗ್ತಾರೆ. ಸೊ ಗೌರ್ಮೆಂಟ್ ಈಗ ರೀಸೆಂಟಾಗಿ ಒಂದು ರೂಲ್ಸ್ ಚೇಂಜ್ ಮಾಡಿತ್ತು, ಏನಂದರೆ ಪೈಲಟಿದ್ದು ರೆಸ್ಟ್ ಅವರ್ ಸ್ವಲ್ಪ ಜಾಸ್ತಿ ಮಾಡಬೇಕಂತೇಳಿ. ಸೊ ಇದನ್ನು ಇಂಡಿಗೋ ಏನಂತ ಹೇಳಿದರೆ ಕರೆಕ್ಟಾಗಿ ಅವರು ಹ್ಯಾಂಡಲ್ ಮಾಡಲಿಲ್ಲ ಈ ಸಿಚುವೇಷನ್ನ. ಸೊ ಅವರು ಮೊದಲಾಗಿ ಪ್ರೀ ಪ್ಲ್ಯಾನ್ ಮಾಡಲಿಲ್ಲ. ಸೊ ಹಾಗಾಗಿ ಈಗ ಡೆಡ್ಲೈನ್ ಬಂತು. ಸೊ ಡೆಡ್ಲೈನ್ ಬಂದಾಗ ಅವ್ರ ಹತ್ರ ಅವ್ರು ವೆಲ್ ಪ್ರಿಪೇರ್ಡ್ ಆಗಿರಲಿಲ್ಲ. ಸೊ ಕೇಯಾಸ್ ಅವರಿಗೆ ನೋಡಲಿಕ್ಕೆ ಸಿಕ್ತು, ಪೈಲಟ್ಸ್ ಇಲ್ಲ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ನೋಡಲಿಕ್ಕೆ ಸಿಕ್ತು. ಸೊ ಬಿಸ್ನೆಸ್ಸಲ್ಲಿ ರ್ಯಾಪಿಡ್ ಎಕ್ಸ್ಪಾನ್ಷನ್ಸ್ ಮಾಡ್ತಾ ಇದ್ದಾರೆ ಇಂಡಿಗೋ. ಸೊ ಈಗ ನಿಮಗೆ ನೋಡ್ಬೋದು ಸೀಸನ್ ಟೈಮ್ ಎಲ್ಲ ಹಾಲಿಡೇಸ್ ಹೋಗ್ತಾರೆ. ಸೊ ಹಾಗಾಗಿ ಈ ಟೈಮಲ್ಲಿ ಅವರು ಜಾಸ್ತಿ ಫ್ಲೈಟ್ಸ್ನ ಹಾಕಲಿಕ್ಕೆ ಟ್ರೈ ಮಾಡಿದರು, ಆದರೆ ಪೈಲಟ್ಸ್ ಆ ಥರ ಅವೈಲೇಬಲ್ ಇರಲಿಲ್ಲ. ಸೊ ಅದು ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡಿತು. ಏರ್ಕ್ರಾಫ್ಟ್ ಅವೈಲೇಬಿಲಿಟಿ, ಸೊ ಕೆಲವು ಅವ್ರದ್ದು ಫ್ಲೈಟ್ಸ್ ಗ್ರೌಂಡ್ ಆಗಿದೆ, ಕೆಲವು ಇಂಜಿನ್ ರಿಲೇಟೆಡ್ ಇಶ್ಯೂಸ್ ಇದೆ, ಸೊ ಮತ್ತು ಕೆಲವು ಲೀಸಲ್ಲಿ ಇಶ್ಯೂಸ್ ಇದೆ. ಸೊ ಇದೆಲ್ಲ ಆಪ್ರೇಷನಲ್ಲಿ ಅವರಿಗೆ ಸ್ವಲ್ಪ ಪ್ರೆಷರ್ಸ ಕೊಡಲಿಕ್ಕೆ ಶುರು ಮಾಡ್ತು. ಮತ್ತು ರೆಗ್ಯುಲೇಟರಿ ಇಶ್ಯೂಸ್, ಸೊ ರೆಗ್ಯುಲೇಷನ್ಸ್ ಅವ್ರಿಗೆ ಸ್ಟ್ರಿಕ್ಟ್ ಆಗಲಿಕ್ಕೆ ಶುರು ಆಯಿತು. ಸೊ ನಾನು ಹೇಳಿದಾಗೆ ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಆಯಿತು ಫಾರ್ ದ ಪೈಲಟ್ಸ್. ಸೊ ಈ ಥರ ರೆಗ್ಯುಲೇಷನ್ಸ್ ಕಂಟಿನ್ಯೂಸ್ ಆಗಿ ಪ್ರೆಷರ್ ಆಗುವಾಗ ಸೊ ಇದೆಲ್ಲ ಇಶ್ಯೂಸ್ ಅಟ್ ಎ ಟೈಮ್ ಬಂದಾಗ ನಿಮಗೆ ಇಂಡಿಗೋದಲ್ಲಿ ಆಪ್ರೇಷನಲ್ ಫೇಲ್ಯೂರ್ಸ್ ನಿಮಗೆ ನೋಡಲಿಕ್ಕೆ ಸಿಕ್ತು. ಸೊ ಹೇಳ್ಬೋದು ಈ ಔಟ್ ಆಫ್ ಇಷ್ಟು 4 ರೀಸನಲ್ಲಿ ಹೇಳ್ಬೋದು ಅರೌಂಡ್ 70% ನಿಮಗೆ ಪೈಲಟ್ಸ್ ಇಶ್ಯೂ ಇತ್ತು, ಇಲ್ಲಾದರೆ ಕ್ರೂ ಇಶ್ಯೂಸ್ ಇತ್ತು. ಹಾಗಾಗಿ ಈ ಥರ ನಿಮಗೆ ಮೇಜರ್ ಫೇಲ್ಯೂರ್ ನೋಡಲಿಕ್ಕೆ ಸಿಕ್ತು. ಯಾಕೆ ಇದು ಇಷ್ಟೊಂದು ದೊಡ್ಡ ನ್ಯೂಸ್ ನಿಮಗೆ ನೋಡಲಿಕ್ಕೆ ಸಿಕ್ತು? ಎಲ್ಲ ಕಡೆ ಸಹ ನೀವು ನೋಡ್ಬೋದು ಇಂಡಿಗೋದು ನಿಮಗೆ ಎಲ್ಲ ನ್ಯೂಸ್ ಚಾನಲಲ್ಲಿ ಸಹ ಈ ಥರ ಆಪರೇಷನಲ್ ಫೇಲ್ಯೂರ್ ಬಗ್ಗೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು. ಸೊ ಯಾಕೆಂದರೆ ಇಂಡಿಗೋ ಒಂದು ದೊಡ್ಡ ಏರ್ಲೈನ್ ಕಂಪನಿ, ಪ್ಲಸ್ ಇಂಡಿಯಾದಲ್ಲಿ ಇದರದ್ದು ವೆರಿ ಹೈ ಮಾರ್ಕೆಟ್ ಶೇರ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಅರೌಂಡ್ ನಿಮಗೆ 60% ಮಾರ್ಕೆಟ್ ಶೇರ್ ಇಂಡಿಗೋ ಹತ್ರ ಇದೆ ಇಂಡಿಯಾದು ಏರ್ಲೈನ್ ಇಂಡಸ್ಟ್ರಿಯಲ್ಲಿ. ಸೊ ಅರೌಂಡ್ 25% ಏರ್ ಇಂಡಿಯಾ ಮತ್ತು ಬಾಕಿ ಉಳಿದದ್ದು ನಿಮಗೆ ಸ್ಪೈಸ್ ಜೆಟ್ ಆಗಲಿ, ಆಕಾಶ ಏರ್ಲೈನ್ ಆಗಲಿ, ಸೊ ಈ ಥರ ಸಣ್ಣ ಪುಟ್ಟ ಏರ್ಲೈನ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ಥರ ಸ್ಮಾಲ್ ಡಿಸ್ರಪ್ಷನ್ ಬಂದರೆ ಸಹ ಈ ಥರ ದೊಡ್ಡ ಪ್ಲೇಯರಲ್ಲಿ ಅದು ನಿಮಗೆ ತುಂಬ ದೊಡ್ಡ ನ್ಯೂಸ್ ನೋಡಲಿಕ್ಕೆ ಸಿಗ್ತದೆ. ಪ್ಲಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಎಲ್ಲ ಕಡೆ ಇದು ಆಗಲಿಕ್ಕೆ ಶುರು ಆಯಿತು. ಪ್ಲಸ್ ಪ್ಯಾಸೆಂಜರ್ಸ್ ತುಂಬ ಇನ್ಕನ್ವೀನಿಯನ್ಸ್ ಫೀಲ್ ಆಯಿತು. ಸೊ ಗೌರ್ಮೆಂಟಿಗೆ ಲಾಸ್ಟಲ್ಲಿ ಇಂಟರ್ವೆನ್ ಆಗಬೇಕಾಯಿತು. ಸೊ ಏರ್ಲೈನ್ ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಟ್ರಸ್ಟ್. ಸೊ ಈ ಟ್ರಸ್ಟ್ ಬ್ರೇಕ್ ಆಗಿದೆ ಅಂತ ಹೇಳಿದರೆ ಅದು ನಿಮಗೆ ತುಂಬ ಕೇಯಾಸ್ ಕ್ರಿಯೇಟ್ ಮಾಡ್ತದೆ. ಪ್ಲಸ್ ಮೀಡಿಯಾ ಅಟೆನ್ಷನ್ಸ್ ನಿಮಗೆ ಬರಲಿಕ್ಕೆ ಶುರು ಆಯಿತು. ಮತ್ತು ಪ್ಲಸ್ ಅದು ಸ್ಟಾಕ್ ಮಾರ್ಕೆಟಲ್ಲಿ ಸಹ ನಿಮಗೆ ವಾಲಿಟಿಲಿಟಿ ಶುರು ಆಯಿತು ಸ್ಟಾಕ್ ಪ್ರೈಸಲ್ಲಿ ಈ ಥರ ಕೇಯಾಸ್ ಶುರು ಆದ್ದರಿಂದ. ಹಾಗಾಗಿ ಇದು ನಿಮಗೆ ತುಂಬ ದೊಡ್ಡ ನ್ಯೂಸ್ ನೋಡಲಿಕ್ಕೆ ಸಿಕ್ತು. ಸೊ ಈಗ ನೀವು ಸ್ಟಾಕ್ ಮಾರ್ಕೆಟ್ ಸೈಡಲ್ಲಿ ರಿಯಾಕ್ಷನ್ ನೋಡೋದಾದರೆ ನೀವು ನೋಡ್ಬೋದು ಸ್ಟಾಕಲ್ಲಿ ನಿಮಗೆ ತುಂಬ ಕರೆಕ್ಷನ್ಸ್ ಆ ದಿನ ನೋಡಲಿಕ್ಕೆ ಸಿಕ್ತು. ಸೊ ಈಗ ನಾನು ನಿಮಗೆ ಇಲ್ಲಿ 6 months ಇದು ಚಾರ್ಟ್ ಹಾಕ್ತೇನೆ, ಇಲ್ಲಿ ನೋಡ್ಬೋದು. ಸಮ್ವೇರ್ ಅರೌಂಡ್ November 27 ನಂತರ ಈ ಪ್ರಾಬ್ಲಮ್ ನಿಮಗೆ ನೋಡಲಿಕ್ಕೆ ಸಿಕ್ತು, ಫ್ಲೈಟ್ ಕ್ಯಾನ್ಸಲೇಷನ್. ಸೊ ಅಲ್ಲಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ 18% ನಿಮಗೆ ಕರೆಕ್ಷನ್ ನೋಡಲಿಕ್ಕೆ ಸಿಕ್ತು ಈ ಸ್ಟಾಕ್ ಪ್ರೈಸಲ್ಲಿ. ಸೊ 18% ಕರೆಕ್ಷನ್ ನೀವು ಅಂದ್ಕೊಳ್ಬೋದು ತುಂಬ
ಸಂಡ್ ಅಂತೇಳಿ. ಆದರೆ ಇದು ಕಂಪನಿ ಸೈಜ್ ನೀವು ನೋಡ್ಬೋದು, ಆಲ್ಮೋಸ್ಟ್ 2 ಲಕ್ಷ ಕೋಟಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಇದು ಲಾರ್ಜ್ ಕ್ಯಾಪ್ ಕಂಪನಿ ಇದು. ಸೊ ಇದರಲ್ಲಿ ನಿಮಗೆ 18% ಕರೆಕ್ಷನ್ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಷಯನೇ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಪ್ರೈಸ್ ಅಲ್ಲ, ಇನ್ವೆಸ್ಟರ್ದು ಸೈಕಾಲಜಿಯಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್. ಸೊ ಈ ಥರ ಕ್ರೈಸಿಸ್ ಬಂದಾಗ ನಿಮಗೆ ಸ್ಟಾಕ್ ಪ್ರೈಸಲ್ಲಿ ವಾಲಿಟಿಲಿಟಿ ಅದು ಸಹಜ ನೋಡಲಿಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ ಯೂಶ್ವಲಿ ಏನು ಕ್ವಶನ್ ಮಾಡ್ತದೆ ಅಂತ ಹೇಳಿದರೆ, ಈ ಥರ ಸಿಚುವೇಷನಲ್ಲಿರುವಾಗ ಆಪರೇಷನಲ್ ಇಶ್ಯೂಸ್ ಇದು ಟೆಂಪ್ರರಿಯಾ, ಮತ್ತು ಇದು ಕಂಪನಿದು ಕಾಸ್ಟ್ ಇನ್ಕ್ರೀಸ್ ಮಾಡ್ಬೋದಾ, ಅರ್ನಿಂಗ್ಸಲ್ಲಿ ಏನಾದರೂ ಇಂಪ್ಯಾಕ್ಟ್ ಬರ್ಬೋದಾ. ಈಗ ನೋಡ್ಬೋದು ಮುಂದಿನ ತಿಂಗಳಿಂದ ನಿಮಗೆ ಕಂಪನಿದು ಅರ್ನಿಂಗ್ಸ್ ಬರಲಿಕ್ಕೆ ಶುರು ಆಗ್ತದೆ, ರಿಸಲ್ಟ್ಸ್ ಬರಲಿಕ್ಕೆ ಶುರು ಆಗ್ತದೆ. ಸೊ ಅದರಲ್ಲಿ ಈ ಥರ ಆಪರೇಷನಲ್ ಇಶ್ಯೂಸ್ ಬಂದಾಗ ಏನಾದರೂ ನಿಮಗೆ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗ್ಬೋದಾ, ಇಲ್ಲ ರೆಗ್ಯುಲೇಷನ್ಸ್ ಇನ್ನೂ ಟೈಟ್ ಆಗ್ಬೋದಾ. ಸೊ ಈ ಥರ ಎಲ್ಲ ಮಾರ್ಕೆಟ್ ಮೊದಲೇ ಪ್ರೆಡಿಕ್ಟ್ ಮಾಡಿ ನಿಮಗೆ ಆ ಥರ ನಿಮಗೆ ವಾಲಿಟಿಲಿಟಿ ಪ್ರೈಸಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಈಗ ನೀವು ನೋಡೋದಾದರೆ ಕಾಸ್ಟ್ ಅಫ್ಕೋರ್ಸ್ ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಇವರಿಗೆ ಜಾಸ್ತಿ ಪೈಲಟ್ಸ್ ಹಾಕಬೇಕು. ಸೊ ಗೌರ್ಮೆಂಟಿದು ನಾರ್ಮ್ಸ್ ಫಾಲೋ ಮಾಡಬೇಕಾದ್ರೆ. ಸೊ ಹಾಗಿರುವಾಗ ಅವರಿಗೆ ಎಂಪ್ಲಾಯಿ ಬೆನಿಫಿಟ್ಸಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗಲಿಕ್ಕೆ ಸಿಗ್ಬೋದು. ಮತ್ತು ಪ್ಲಸ್ ನಿಮಗೆ ಅರ್ನಿಂಗ್ಸಲ್ಲಿ ಇಂಪ್ಯಾಕ್ಟ್ ಬರ್ಬೋದು, ಯಾಕೆಂದರೆ ಇವರು ತುಂಬ ರೀಫಂಡ್ ಮಾಡಿದ್ದಾರೆ, ತುಂಬ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ ಅಲ್ಲಿ ಸಹ ನಿಮಗೆ ಅರ್ನಿಂಗ್ಸಲ್ಲಿ ಸಹ ಪೆಟ್ಟು ಬೀಳ್ಬೋದು. ರೆಗ್ಯುಲೇಷನ್ಸ್ ಅಫ್ಕೋರ್ಸ್ ಟೈಟ್ ಆಗುತ್ತೆ. ಈ ಥರ ಇದು ಇಂಡಿಗೋಗೆ ಬಿಟ್ಟರು ಅಂತ ಹೇಳಿದರೆ ನಾಳೆ ಏರ್ ಇಂಡಿಯಾ ಸಹ ಮಾಡ್ಬೋದು. ಸೊ ಹಾಗೆ ಬೇರೆ ಕಾಂಪಿಟೇಟರ್ಸ್ ಸಹ ಮಾಡ್ತಾರೆ. ಸೊ ರೆಗ್ಯುಲೇಷನ್ಸ್ ಇನ್ನೂ ಟೈಟ್ ಆಗ್ತದೆ. ಈ ಥರ ಡೌಟ್ಸ್ ಬಂದಾಗ ನಿಮಗೆ ಶಾರ್ಟ್ ಟರ್ಮಲ್ಲಿ ತುಂಬ ಅನ್ಸರ್ಟನಿಟಿ ನೋಡಲಿಕ್ಕೆ ಸಿಗ್ತದೆ, ಸೆಂಟಿಮೆಂಟ್ಸ್ ಸಹ ಕೂಡ ವೀಕ್ ಆಗ್ತದೆ, ಮತ್ತು ವಾಲಿಟಿಲಿಟಿ ಬಂದೇ ಬರ್ತದೆ ಆ್ಯಸ್ ನಿಮಗೆ ಹೇಳಿದ ಹಾಗೆ. ಸೊ ಈ ಥರ ಬಿಹೇವಿಯರ್ ನಿಮಗೆ ಎಲ್ಲ ಸ್ಟಾಕ್ಸಲ್ಲಿ ಸಹ ನೋಡಲಿಕ್ಕೆ ಸಿಗ್ತದೆ. ಸೊ ಒಮ್ಮೆ ಅನ್ಸರ್ಟನಿಟಿ ಬಂದಂತ ಹೇಳಿದರೆ ಸ್ಟಾಕ್ಸ್ ಪ್ರೈಸಲ್ಲಿ ನಿಮಗೆ ಮೂವ್ಮೆಂಟ್ಸ್ ನೋಡಲಿಕ್ಕೆ ಸಿಗ್ತದೆ. ರಿಟೇಲ್ ಇನ್ವೆಸ್ಟರ್ಸ್ ಸೈಡಲ್ಲಿ ಇದು ಹೇಗೆ ನಾವು ನೋಡ್ಬೋದು, ವೈ ದಿಸ್ ಮ್ಯಾಟರ್ಸ್ ಫಾರ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಸೊ ಏರ್ಲೈನ್ ಬಿಸ್ನೆಸ್, ಈಗ ನಾವು ಓವರಾಲ್ ಏರ್ಲೈನ್ ಬಿಸ್ನೆಸ್ ನೋಡೋದಾದರೆ ಅದು ತುಂಬ ರಿಸ್ಕಿ ಬಿಸ್ನೆಸ್. ಯಾಕಂತ ಹೇಳಿದರೆ ಅಲ್ಲಿ ನಿಮಗೆ ತುಂಬ ವಿಷಯ ಇನ್ವಾಲ್ವ್ ಆಗ್ತದೆ. ಫಸ್ಟ್ ಏನಂದರೆ ಫ್ಯೂಯಲ್ ಪ್ರೈಸಸ್. ಸೊ ಫ್ಯೂಯಲ್ ಪ್ರೈಸಸ್ ನಿಮಗೆ ಏರ್ಲೈನ್ ಬಿಸ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ತುಂಬ ವಾಲಿಟಿಲಿಟಿ ಫ್ಯೂಯಲ್ ಪ್ರೈಸಸಲ್ಲಿ ನೋಡಲಿಕ್ಕೆ ಸಿಗ್ತದೆ. ಕರೆನ್ಸಿ ಫ್ಲಕ್ಚುಯೇಷನ್ಸ್ ಬರ್ತದೆ. ಈಗ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಆದರೆ ಓಕೆ, INR ಅಲ್ಲಿ ನಿಮಗೆ ಟ್ರೇಡ್ ಆಗ್ತದೆ. ಸೊ ಇಂಡಿಗೋ ನಿಮ್ಗೆ ಓನ್ಲಿ ಡೊಮೆಸ್ಟಿಕ್ ಅಲ್ಲ, ಅದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದೆ ಅದರದ್ದು. ಸೊ ಹಾಗೆ ನಿಮಗೆ ಅಲ್ಲಿ ಕರೆನ್ಸಿಯಲ್ಲಿ ಸಹ ಫ್ಲಕ್ಚುಯೇಷನ್ ಬರ್ತದೆ. ಸೊ ಡಾಲರ್ಸಲ್ಲಿ ವೇರಿ ಬಂತಂತ ಹೇಳಿದರೆ, ಇಲ್ಲ ಡಾಲರ್ಸ್ ಅಗೇನ್ಸ್ಟ್ ನಮ್ಮ ರುಪಿ ಡಿಪ್ರಿಷಿಯೇಟ್ ಆಯ್ತು ಅಂತ ಹೇಳಿದರೆ, ಸೊ ಅಲ್ಲಿ ನಿಮಗೆ ವೇರಿಯೇಷನ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ತುಂಬ ರೆಗ್ಯುಲೇಷನ್ಸ್ ಇರ್ತದೆ ಈ ಸೆಕ್ಟರಲ್ಲಿ. ಸೊ ಪ್ಲಸ್ ಆಪರೇಷನ್ಸ್ ನೋಡಬೇಕು. ಈ ಥರದ್ದು ಇಷ್ಟು ದೊಡ್ಡ ಏರ್ಲೈನ್ ಕಂಪನಿ ನಡಿಬೇಕಾದ್ರೆ ನಿಮಗೆ ತುಂಬ ಸಾವಿರಾರು ಸ್ಟಾಫ್ಸ್ ಇರ್ತದೆ. ಸೊ ಅಲ್ಲಿ ನಿಮಗೆ ಆಪರೇಷನಲ್ ಡಿಫಿಕಲ್ಟೀಸ್ ಅಫ್ಕೋರ್ಸ್ ಇದ್ದೇ ಇರ್ತದೆ. ಮತ್ತು ಪ್ಲಸ್ ನೀವು ನೋಡ್ಬೋದು ಮಿಡಲಲ್ಲಿ ನಿಮಗೆ ಏರ್ಲೈನಿದು ಪ್ರಾಬ್ಲಮ್ ಅಂತೂ ಸ್ವಲ್ಪ ದಿನ ಹಿಂದೆ ಏರ್ಬಸ್ ಇದು ಸ್ವಲ್ಪ ಇಶ್ಯೂಸ್ ಇತ್ತು. ಸೊ ಅದು ಇಂಡಿಗೋ ಹತ್ರ ತುಂಬ ಜಾಸ್ತಿ ಫ್ಲೈಟ್ಸ್ ಇರೋದು ಏರ್ಬಸ್ ಇದು, ಕಂಪೇರ್ ಟು ಬೋಯಿಂಗ್ ಇದು ಕಂಪೇರ್ ಮಾಡಿದರೆ ಅವ್ರದ್ದು ಜಾಸ್ತಿ ಇರೋದು ಏರ್ಬಸ್ ಇದು. ಸೊ ಏರ್ಬಸ್ಸಿಂದ ಸ್ವಲ್ಪ ಇಶ್ಯೂ ಇರೋದ್ರಿಂದ ಅವ್ರು ತುಂಬ ಫ್ಲೈಟ್ಸು ಗ್ರೌಂಡ್ ಮಾಡಬೇಕಾಯ್ತು. ಸೊ ಈ ಥರ ನಿಮಗೆ ಆಪರೇಷನಲ್ ಡಿಫಿಕಲ್ಟೀಸ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಕಾಂಪಿಟೇಷನ್ಸ್, ಈ ಸೆಕ್ಟ್ರಲ್ಲಿ ನಿಮಗೆ ತುಂಬ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತದೆ. ಯಾರು ಟಿಕೆಟ್ ತುಂಬ ಕಡಿಮೆಯಲ್ಲಿ ಕೊಡ್ತಾರೆ ಅಲ್ಲಿ ನಿಮಗೆ ಜಾಸ್ತಿ ಜನ ಹೋಗೋದು ನೋಡಲಿಕ್ಕೆ ಸಿಗ್ತದೆ. ಸೊ ಇದನ್ನೆಲ್ಲ ಬೀಟ್ ಮಾಡಿ ಇಂಡಿಗೋ ಇಷ್ಟು ಸಮಯದವರೆಗೆ ಸಸ್ಟೈನ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಮಾಲ್ ಡಿಸ್ರಪ್ಷನ್ ಬಂದಿಂದ ನಿಮಗೆ ಈ ಥರ ತುಂಬ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಪ್ಲಸ್ ಏನಂದರೆ ದೊಡ್ಡ ಬ್ರ್ಯಾಂಡ್ ಇದ್ದರೆ ಜನರು ಅಂದ್ಕೊಳ್ತಾರೆ ಏನಂದರೆ ತುಂಬ ಸೇಫ್ ಆಗಿರ್ತದೆ ಅಂತೇಳಿದೆ. ಸೊ ಈ ಥರ ಕ್ರೈಸಿಸ್ ಟೈಮಲ್ಲಿ ನಿಮಗೆ ಅದ್ರದ್ದು ರಿಯಾಲಿಟಿ ಚೆಕ್ ಆಗ್ತದೆ. ಮತ್ತು ಪ್ಲಸ್ ತುಂಬ ಜಾಗ ನೀವು ನೋಡ್ಬೋದು ಪ್ಯಾನಿಕ್ಕಿದು ಹೆಡ್ಲೈನ್ಸ್ ನೋಡಲಿಕ್ಕೆ ಸಿಕ್ತು. ಸೊ ಈ ಥರ ಇರುವಾಗ ನಿಮಗೆ ಫಂಡಮೆಂಟಲ್ ಸೈಡ್ ಹೋಗಿ ಸೊ ಏನು ನ್ಯೂಸ್ ಇರ್ತದಲ್ಲ ಅದರ ಮೇಲೆ ನಿಮಗೆ ಜಾಸ್ತಿ ಇಂಪಾರ್ಟೆನ್ಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಈಗ ಒಂದು ವಿಷಯ ಹೇಳೋದಾದರೆ ಇದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್, ಸೊ ಎರಡು ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ಬೋದು. ಶಾರ್ಟ್ ಟರ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಫಸ್ಟ್ ಕ್ಲಿಯರ್ ಮಾಡಬೇಕು, ಆಪರೇಷನ್ಸಲ್ಲಿ ಡಿಫಿಕಲ್ಟೀಸ್ ಇದೆ, ಫ್ಲೈಟ್ ಎಷ್ಟು ಕ್ಯಾನ್ಸಲೇಷನ್ಸ್ ಆಗ್ತಿದೆ ಅಂತ ಅದನ್ನು ಸಹ ನಾವು ಅಬ್ಸರ್ವ್ ಮಾಡಬೇಕು. ಕಂಪನಿದು ಕಾಸ್ಟ್ ಇನ್ಕ್ರೀಸ್ ಆಯ್ತು ಅಂತ ನೋಡಬೇಕು. ಈಗ ಬರುವ ರಿಸಲ್ಟಲ್ಲಿ ನಾವು ರಿಟೇಲ್ ಇನ್ವೆಸ್ಟರ್ ಅದನ್ನು ಅಬ್ಸರ್ವ್ ಮಾಡಬೇಕು, ಕಂಪನಿದು ಕಾಸ್ಟ್ ಇನ್ಕ್ರೀಸ್ ಆಯಿತಾ, ಮತ್ತು ನ್ಯೂಸ್ ಯಾವ ಥರ ಫ್ಲೋ ಆಗ್ತಾಯಿದೆ, ಅಂದರೆ ನ್ಯೂಸ್ ಇನ್ನೂ ಸೆಂಟಿಮೆಂಟ್ಸ್ ಹಾಳು ಮಾಡ್ತಾ ಇದೆಯಾ, ಸೊ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಸೊ ಈ ಫ್ಯಾಕ್ಟರ್ಸ್ ನಿಮಗೆ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಸ್ಟಾಕಲ್ಲಿ ವಾಲಿಟಿಲಿಟಿ ನೋಡಲಿಕ್ಕೆ ಸಿಗ್ಬೋದು. ಆದರೆ ಅವನು ಲಾಂಗ್ ಟರ್ಮ್ ಬೇಸಿಸ್, ಈಗ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಸೊ ನೀವು ಯಾವ ವಿಷಯವನ್ನು
ಫೋಕಸಲ್ಲಿ ಇಡಬೇಕಂತ ನಾನು ನಿಮ್ಗೆ ಹೇಳ್ತೇನೆ. ಫಸ್ಟ್ ಇಂಡಸ್ಟ್ರಿ ಡಿಮಾಂಡ್. ಸೊ ಇಂಡಸ್ಟ್ರಿ ಡಿಮಾಂಡ್ ಏನಾದರೂ ಕಡಿಮೆ ಆಗ್ತಿದೆಯಾ, ಜನರು ಏರ್ಲೈನಲ್ಲಿ ಟ್ರಾವೆಲ್ ಮಾಡೋದು ಕಡಿಮೆ ಮಾಡ್ತಿದ್ದಾರಾ, ಸೊ ಆ ಥರ ನೀವು ನೋಡಬೇಕಾಗ್ತದೆ. ಫಸ್ಟ್ ಆಫ್ ಆಲ್ ನೋಡೋದಾದರೆ ಏರ್ಲೈನ್ ಇಂಡಸ್ಟ್ರಿದು ನಿಮಗೆ ಇನ್ನು ಬರೋ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ತದೆ. ಸೊ ಇಂಡಿಯಾ ಡೆವಲಪಿಂಗ್ ಥರ ಇನ್ನೂ ಜಾಸ್ತಿ ಹೋಗುವಾಗ ನಿಮಗೆ ಜಾಸ್ತಿ ಏರ್ಲೈನ್ ಟ್ರಾವೆಲ್ ನೋಡಲಿಕ್ಕೆ ಸಿಗ್ತದೆ. ಸೊ ಆ ಥರ ಇರುವಾಗ ಇಂಡಿಗೋಗೆ ತುಂಬ ಬೆನಿಫಿಟ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆ್ಯಸ್ ಎ ಮಾರ್ಕೆಟ್ ಲೀಡರ್ ಅದಕ್ಕೆ ತುಂಬ ಬೆನಿಫಿಟ್ಸ್ ಇದೆ. ಪ್ಲಸ್ ಕಾಸ್ಟ್ ಸ್ಟ್ರಕ್ಚರಲ್ಲಿ ಸಹ ನಿಮಗೆ ಇಂಡಿಗೋ ತುಂಬ ಕಂಟ್ರೋಲ್ಡಲ್ಲಿ ನಡೆಸ್ತಾ ಇದೆ. ಸೊ ಅವರಿಗೆ ಅದರಲ್ಲಿ ಸಹ ಬೆನಿಫಿಟ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮತ್ತು ಮ್ಯಾನೇಜ್ಮೆಂಟ್ ರೆಸ್ಪಾನ್ಸ್. ಸೊ ಈಗ ಬರುವ ರಿಸಲ್ಟ್ಸಲ್ಲಿ, ಕ್ವಾರ್ಟರ್ಲಿ ರಿಸಲ್ಟಲ್ಲಿ ಮ್ಯಾನೇಜ್ಮೆಂಟ್ ಏನು ಕಾಮೆಂಟ್ರಿ ಕೊಡ್ತದೆ, ಏನು ಅವರು ಗೈಡೆನ್ಸ್ ಕೊಡ್ತಿದ್ದಾರೆ, ಸೊ ಈ ಥರ ಸಿಚುವೇಶನ್ ಬಂದಕ್ಕೆ ಅವ್ರು ಏನು ಕಾಮೆಂಟ್ರಿ ಮತ್ತು ಏನು ಅವರು ಆ್ಯಕ್ಷನ್ಸ್ ತಗೊಂಡಿದ್ದಾರೆ, ಸೊ ಅದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಸೊ ಆ್ಯಸ್ ಎ ರಿಟೇಲರ್ ರಿಟೇಲ್ ಇನ್ವೆಸ್ಟರ್ ಸೈಡಲ್ಲಿ, ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಇದೆಲ್ಲ ಪಾಯಿಂಟ್ಸನ್ನು ನೀವು ನೋಡಬೇಕಾಗ್ತದೆ. ನಾವೀಗ ಏನಂದರೆ ಟೈಮ್ ಫ್ರೇಮ್ ಕ್ಲಾರಿಟಿ ನೋಡಬೇಕಾಗ್ತದೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಕರೆಕ್ಟಾಗಿ ಕ್ಲಾರಿಟಿ ಬರೋದನ್ನು ನಾವು ಕಂಪನಿ ಸೈಡಿಂದ ಏನು ಬರ್ತದೆ ಅಂತೇಳಿ ಅಬ್ಸರ್ವ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಬೇಕಾಗ್ತದೆ. ಸೊ ಏನೆಲ್ಲ ಡೇಟಾಸ್ ರಿಟೇಲ್ ಇನ್ವೆಸ್ಟರ್ ಆಗಿ ನಾವು ಈಗ ಅಬ್ಸರ್ವ್ ಮಾಡಬೇಕಾಗ್ತದೆ. ಫಸ್ಟ್ ಏನಂದರೆ ಕಂಪನಿದು ನಾವು ನೋಡಬೇಕು, ಆಪರೇಷನ್ ಹೇಗೆ ನಡೀತಾ ಇದೆ. ಸೊ ಆನ್ ಟೈಮ್ ಪರ್ಫಾರ್ಮೆನ್ಸ್ ಇದೆಯಾ, ಕಂಪನಿ ಕರೆಕ್ಟ್ ಟೈಮಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡ್ತಾ ಇದೆಯಾ, ಏನಾದರೂ ಡಿಲೇಸ್ ಮಾಡ್ತಾ ಇದೆಯಾ, ಅದನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ. ಪ್ಲಸ್ ಕ್ಯಾನ್ಸಲೇಷನ್ ಪರ್ಸೆಂಟೇಜ್ ಯಾವ ಥರ ಇದೆ, ಕಂಪನಿ ಜಾಸ್ತಿ ಇನ್ನೂ ಸಹ ಕ್ಯಾನ್ಸಲೇಷನಲ್ಲಿ ಮಾಡ್ತಾ ಇದ್ದಾರೆ, ಟಿಕೆಟ್ ಕ್ಯಾನ್ಸಲೇಷನ್ ಆಗ್ತಾ ಇದೆಯಾ, ರೆಗ್ಯುಲೇಟರಿ ಸೈಡಿಂದ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ, ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರ್ತಾ ಇದೆಯಾ, ಕಂಪನಿ ಬರೋ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಿದೆ ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗ್ತದೆ. ಮತ್ತು ಕಾಸ್ಟ್ ಇಂಡಿಕೇಟರ್ಸ್, ಕಾಸ್ಟಲ್ಲಿ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ನೋಡಲಿಕ್ಕೆ ಸಿಗ್ತದೆ, ಫ್ಯೂಯಲ್ ಪ್ರೈಸ್ ಆಗಲಿ, ಸ್ಟಾಫ್ ಇದಾಗಲಿ, ಇಲ್ಲ ಲೀಸಿಂಗ್ಸ್ ಆಗಲಿ, ಸೊ ಏನಾದರೂ ನಿಮಗೆ ಡಿಫ್ರೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆಯಾ, ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಪಬ್ಲಿಕ್ಲಿ ಸಿಗ್ತದೆ. ಇದರಲ್ಲಿ ಏನು ನಿಮಗೆ ಕಂಪನಿ ಹತ್ರ ಕೇಳಬೇಕಂತಿಲ್ಲ, ಎಲ್ಲ ನಿಮಗೆ ಪಬ್ಲಿಕ್ಲಿ ಸಿಗ್ತದೆ. ಸೊ ಇದನ್ನು ಸ್ವಲ್ಪ ರಿಟೇಲ್ ಇನ್ವೆಸ್ಟರ್ ನಿಮ್ಮದು ಇನ್ವೆಸ್ಟ್ಮೆಂಟ್ ಇದ್ದರೆ ಈ ಕಂಪನಿ, ಇದನ್ನೆಲ್ಲ ನೀವು ಟ್ರ್ಯಾಕ್ ಮಾಡಿ, ಆಗ ನಿಮಗೆ ತುಂಬ ಬೆನಿಫಿಟ್ ಸಿಗ್ತದೆ. ಈ ಕ್ರೈಸಿಸಿಂದ ನಮಗೆ ಒಂದು ದೊಡ್ಡ ಲರ್ನಿಂಗ್ ಏನು ಸಿಗ್ತದೆ ಅಂತೇಳಿ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಸೊ ನೀವು ಮಾರ್ಕೆಟ್ ಲೀಡರ್ ಕೂಡ ಇರ್ಬೋದು, ಆದರೆ ಈ ಥರ ಇಶ್ಯೂಸ್ ಬಂದಾಗ ಎಲ್ಲ ಕಂಪನಿಯಲ್ಲಿ ನಿಮಗೆ ಪ್ರಾಬ್ಲಮ್ಸ್ ನೋಡಲಿಕ್ಕೆ ಸಿಗ್ತದೆ. ಆಪರೇಷನ್ಸನ್ನು ಕಂಪನಿ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ ಓವರ್ ಪ್ರಾಫಿಟ್. ಅಫ್ಕೋರ್ಸ್ ನಿಮ್ಮ ಕಂಪನಿ ಈಗ ಶೇರ್ ಮಾರ್ಕೆಟಲ್ಲಿ ಲಿಸ್ಟ್ ಇದೆ ಅಂತ ಹೇಳಿದರೆ ಅದು ಪ್ರಾಫಿಟ್ಸ್ ತೋರಿಸಲೇಬೇಕಾಗ್ತದೆ, ಆದರೆ ಆಪರೇಷನ್ಸ್ ಆನ್ ದಿ ಅದರ್ ಸೈಡ್ ತುಂಬ ಇಂಪಾರ್ಟೆಂಟ್. ಸೊ ಕಂಪನಿ ಸಿರ್ಫ್ ಪ್ರಾಫಿಟ್ಸ್ ಹಿಂದೆ ಹೋಗಬಾರ್ದು, ಅದರ ಆಪರೇಷನ್ಸ್ ಬಗ್ಗೆ ಸಹ ಸ್ವಲ್ಪ ಗಮನ ಕೊಡಬೇಕು. ಆಗ ಅದು ಆಪರೇಷನ್ ಸ್ಮೂತ್ ಇದ್ದರೆ ಕಂಪನಿ ಪ್ರಾಫಿಟ್ ಅರ್ನ್ ಮಾಡ್ಬೋದು. ಸೊ ಇದು ನಾವು ಇವತ್ತು ಈ ಕ್ರೈಸಿಸಲ್ಲಿ ಲರ್ನ್ ಮಾಡೋ ಇಶ್ಯೂ. ಮತ್ತು ಪ್ಲಸ್ ರೆಗ್ಯುಲೇಷನ್ಸ್ ಚೇಂಜ್ ಆದಾಗ ನಿಮಗೆ ಬಿಸ್ನೆಸ್ ಡೈನಾಮಿಕ್ಸ್ ಚೇಂಜ್ ಆಗ್ತದೆ. ಸೊ ನಾವು ಅಂದ್ಕೊಳ್ಬೋದು ಗೌರ್ಮೆಂಟ್ ಕಂಪನೀಸಲ್ಲಿ ಹೋದರೆ ಗೌರ್ಮೆಂಟಿದ್ದು ಇಂಟರ್ವೆನ್ಷನ್ ಜಾಸ್ತಿ ಇರ್ತದೆ, ಅಲ್ಲಿ ನಿಮಗೆ ಆಪರೇಷನಲ್ ಡಿಫಿಕಲ್ಟೀಸ್ ನೋಡಲಿಕ್ಕೆ ಸಿಗ್ತದೆ, ಪ್ರೈವೇಟಲ್ಲಿ ಹೋದರೆ ಸೇಫ್ ಅಂತೇಳಿ. ಅದು ನಿಮಗೆ ಶೂರ್ ಅಲ್ಲ, ಗೌರ್ಮೆಂಟ್ ಯಾವಾಗ ಎಲ್ಲಿ ಬೇಕಾದರೆ ಸಹ ಇಂಟರ್ಫಿಯರ್ ಮಾಡ್ಬೋದು. ಸೊ ಇದೀಗ ಇಂಡಿಗೋ ನಿಮಗೆ ಪ್ರೈವೇಟ್ ಕಂಪನಿ, ಆದರೆ ನಿಮಗೆ ಡಿಫಿಕಲ್ಟೀಸ್ ಬಂದಾಗ ಹೇಗೆ, ಯಾಕೆಂದರೆ ಗೌರ್ಮೆಂಟ್ ನಿಮಗೆ ಅನೌನ್ಸ್ಮೆಂಟ್ ಮಾಡಿತು ಈ ಥರ ಲೇಬರ್ ಲಾ ಅಲ್ಲಿ ಚೇಂಜಸ್ ಮಾಡ್ತಿದ್ದು ಅಂತೇಳಿ. ಸೊ ಅದರಿಂದ ನಿಮಗೆ ಇದರ ಆಪರೇಷನಲ್ ಮೇಲೆ ಡಿಫಿಕಲ್ಟೀಸ್ ಬಂತು. ಸೊ ಹಾಗಾಗಿ ಗೌರ್ಮೆಂಟ್ ಯಾವಾಗ ಎಲ್ಲಿ ಬೇಕಾದರೆ ಸಹ ಇಂಟರ್ಫಿಯರ್ ಮಾಡ್ಬೋದು. ಮತ್ತು ನ್ಯೂಸ್ ನಿಮ್ಗೆ ನೋಡಬೇಕಂದ್ರೆ ಹೇಳಿದರೆ ನ್ಯೂಸ್ ನಿಮಗೆ ಸೆಂಟಿಮೆಂಟ್ಸನ್ನು ಚೇಂಜ್ ಮಾಡ್ತದೆ ಓವರ್ ಫಂಡಮೆಂಟಲ್ಸ್. ಸೊ ಫಂಡಮೆಂಟಲ್ಸ್ ಯಾವಾಗಲೂ ನಾವು ಕರೆಕ್ಟಾಗಿ ನೋಡಬೇಕು ಕಂಪನಿದು, ಯಾವತ್ತೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು. ರಿಟೇಲ್ ಇನ್ವೆಸ್ಟರ್ಸ್ಗೆ ಹೇಳೋದಾದರೆ ತುಂಬ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್, ಮತ್ತು ಬಿಸ್ನೆಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಆ ಥರ ಇದ್ದರೆ ಮಾತ್ರ ಜಾಸ್ತಿ ಸಮಯಕ್ಕೆ ಕಮಿಟ್ ಮಾಡ್ಬೋದು. ಸೊ ಹಾಗೆ ಗೆಳೆಯರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಡಿಗೋ ಕ್ರೈಸಿಸ್ ಮತ್ತು ಅದರ ಇಶ್ಯೂಸ್ ಏನಿದೆ ಅಂತೇಳಿ ನಾನು ಎಜುಕೇಷನಲ್ ಪ್ರಾಸ್ಪೆಕ್ಟಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದೇನೆ. ಸೊ ಇಲ್ಲಿ ನಾನು ನಿಮ್ಗೆ ಯಾವುದೇ ಫಿಯರ್ ಮಾಡ್ತಾ ಇಲ್ಲ ಟಿಪ್ಸ್ ಕೊಡ್ತಾ ಇಲ್ಲ, ಸಿರ್ಫ್ ಕ್ಲಾರಿಟಿ ಕೊಡ್ತಿದ್ದೇನೆ ಅಂತ ಯಾವ ಥರ ನಾವು ಇದನ್ನು ಮುಂದೆ ನೋಡ್ಬೋದು ಅಂತ ಹೇಳಿ. ಸೊ ನಿಮ್ಮ ಒಪಿನಿಯನ್ ಏನಿದೆ, ಈ ಟೈಪ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆಯಾ? ಸೊ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಮತ್ತು ಪ್ಲಸ್ ನಾನು ಈ ಥರ ವೀಡಿಯೋಸ್ನ ತರಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್.